ಎಲ್ಲ ಅಫ್ಕೋರ್ಸ್ ನೋಡದೇ ಇರ್ತೀವಿ ಯೋಗರಾಜ್ ಬಟ್ ಸ್ನೇಹಿತರು ನಮಗೆ ಮುಂಗಾರು ಮಳೆ ನೋಡದೇ ಇರ್ತೀವಿ. ಎಷ್ಟು ಅದ್ಭುತವಾದ ಸಿನಿಮಾ. ನಿಮ್ಗೆ ಅನಿಸ್ತಾ ಅದೇ ಥರ ಇದೆ ಅಂತ ನನಗಂತೂ ಅನ್ನಿಸ್ತು. ಅದೇ ಫೀಲು, ಅದೇ ಮಳೆ, ಅದೇ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ಅದಕ್ಕೆ ಕನ್ನಡಿಗರಿಗೆ ಪ್ಲೀಸ್ ದಯವಿಟ್ಟು ಬಂದು ನೋಡಿ ಅಂತ ಅಷ್ಟೇ ಆಶೀರ್ವಾದ ಹಾರೈಸ್ತೀವಿ. ಚೆನ್ನಾಗಿದೆ, ಜನ ಬಂದು ನೋಡಿ ಸಪೋರ್ಟ್ ಮಾಡಿ ಅವ್ನು ಬೆಳೀಲಿ, ಅಷ್ಟೇ ಬೆಳೆಸ್ತೀವಿ. ಜನ ಎಲ್ಲ ಸೇರಿಕೊಂಡು ಆಶೀರ್ವಾದ ಮಾಡಲಿ, ನಿಮಗೆ ಚೆನ್ನಾಗಿರಲಿ, ಚೆನ್ನಾಗಾಗಲಿ. ಚೆನ್ನಾಗಿದೆ ಫಿಲ್ಮ್. ಯೋಗರಾಜ್ ಭಟ್ ಅವ್ರು ಭಾಳ ಕಷ್ಟಪಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮುಂಗಾರು ಮಳೆ ಅಷ್ಟೇ ಚೆನ್ನಾಗಿದೆ. ಒಂದು ತೂಕ ಇನ್ನೂ ಜಾಸ್ತಿ ಇದೆಯಲ್ಲೋ ಅಂತಲೇ ಅನ್ಸುತ್ತೆ ನನಗೆ. ಯಂಗ್ಸ್ಟರ್ಸು ಅಂದರೆ ಹುಡುಗರು, ಹೊಸ ಹುಡುಗರಾದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಟನೆನ. ಯಾಕೆಂತಂದರೆ ತುಂಬ ಕಾಂಪಿಟೇಷನ್ ಇರೋ ಕಡೆಗೆ ಈ ರೀತಿ ನಟನೆ ಇರೋಂಥ ಅಂದರೆ ಆ್ಯಕ್ಟಿಂಗ್ ಇರೋವಂಥ ಹುಡುಗರು ಬಂದರೆ ಬೆಳೀಲಿಕ್ಕೆ ಸಾಧ್ಯ ಇರುತ್ತೆ. ನಮ್ಮ ಕನ್ನಡಿಗರು ನೋಡಿ ಅವರನ್ನು ಪ್ರೋತ್ಸಾಹಿಸಿದ್ರೆ ಆಮೇಲೆ ಇಡೀ ಟೀಮು, ಯಾಕೆಂದರೆ ಯೋಗರಾಜ್ ಭಟ್ ಅವ್ರ ಸಿನಿಮಾ ಅಂದರೆ ಸಾಮಾನ್ಯ ಅಲ್ಲ ಅದು. ಸೊ ಅವ್ರಿಗೆ, ಅವ್ರ ಟೀಮ್ಗೆ ಎಲ್ಲದಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸುಮುಖ ಮತ್ತು ಉಳಿದ ಎಲ್ಲ ಹೊಸ ಆ್ಯಕ್ಟರ್ಗಳು ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಮುಂಗಾರು ಮಳೆಗಿಂತ ಹೆಚ್ಚಾಗಿ ಡಬಲ್ ಆಗೈತೆ. ಮಾತ್ರ ಒಂದು ಸಾಹಿತ್ಯ ಸಂಗೀತ ಚೆನ್ನಾಗಿ ಬಂದೈತೆ. ಇನ್ನು ಪುರುಷರಿಗೆ ಒಂದು ಸಿನಿಮಾ ನೋಡಬೇಕಂದ್ರೆ ಫಿಲಮ್ ಮಾಡೋಕ್ಕಾಗಲ್ಲ. ಅದು ಲವ್ ಮ್ಯಾನ್ಗಳು ಅಂದರೆ ಇಂಥ ಫಿಲಮ್ಗಳು ನೋಡಬೇಕು. ಆಮೇಲೆ ವೆದರ್ ನೋಡಬೇಕು ಅಂದರೆ ಇವಾಗ ಆಮೇಲೆ ಸ್ವಂತ ಕ್ಯಾಮ್ರಾಮನ್ ನಮ್ಮ ಸಂತೋಷ ಹೊಗಳಲೇಬೇಕು. ಯಾಕೆಂದರೆ ಅಂಥ ಕ್ಯಾಮ್ರಾಮನ್ ಎಲ್ಲ ಸಿಗೋಲ್ಲ. ಅದಕ್ಕಿಂತ ಕ್ಯಾಮ್ರಾಮನ್ ಹೆಚ್ಚಾಗಿ ಮಾಡೋರು. ಯಾಕೆಂದರೆ ಕ್ಯಾಮ್ರಾಮನ್ ಹೊಗಳಲೇಬೇಕು. ಯಾಕೆಂದರೆ ಸಂತೋಷ ಅವರು ಒಳ್ಳೆ ಕ್ಯಾಮ್ರಾಮನ್. ಆಮೇಲೆ ಯೋಗೇಶ್ ಭಟ್ ಒಳಗೆ ಓಕೆ ಸರ್. ಎಲ್ಲ ಚೆನ್ನಾಗಿತ್ತು. ಇತಿಹಾಸ ಅನ್ನೋದಿತ್ತು, ಆ ಇತಿಹಾಸಕ್ಕೊಂದು ಶ್ರೇಷ್ಠತನ ತುಂಬಿ ಹಳೆ ಕಾಲದ ಒಂದು ವೈದ್ಯನ ಇಲ್ಲಿ ಒಂದು ಪಿಕ್ಚರಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೂಪರ್, ಆಲ್ ದ ಬೆಸ್ಟ್. ಮರದ ಕಡಲು.